ಐತಿಹಾಸಿಕ ಶ್ರೀ ಕನಕಾಚಲಪತಿ ದೇವಸ್ಥಾನವು ಎರಡನೇ ತಿರುಪತಿ ಎಂದು ಪ್ರಸಿದ್ಧವಾದ ದೇವಸ್ಥಾನ ಇರುತ್ತದೆ. ಇಲ್ಲಿಯ ಸಿಬ್ಬಂದಿ ಶ್ರೀ ಸಿದ್ಧಲಿಂಗ ಇವರು ಸುಮಾರು 9 ವರ್ಷಗಳಿಂದ ದೇವಸ್ಥಾನದ ಸಿಬ್ಬಂದಿಯಾಗಿದ್ದು, ಇವರು ಅಕ್ರಮವಾಗಿ ಬೇನಾಮಿ ಆಸ್ತಿ ಮಾಡಿರುವುದು ಸಾರ್ವಜನಿಕರಲ್ಲಿ ಕೇಳಿಬರುತ್ತದೆ. ಈ ಆರೋಪವನ್ನು ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ನಡೆಸಿ ಇವರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು. ಸುಮಾರು 9 ವರ್ಷದಿಂದ ಇದುವರೆಗೂ ಎ ಗ್ರೇಡ್ ದೇವಸ್ಥಾನವಿದ್ದು, ಸದರಿ ದೇವಸ್ಥಾನಕ್ಕೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇರುವುದಿಲ್ಲ. ಆದ ಕಾರಣ ತನ್ನದೇ ಸರ್ವಾಧಿಕಾರ ನಡೆಸಿ ಸರ್ಕಾರದ ಹಣವನ್ನು ನಕಲಿ ಬಿಲ್ಲುಗಳು ಸೃಷ್ಟಿಸಿ ಹಣ ಎತ್ತುವಳಿ ಮಾಡಿರುತ್ತಾರೆ. ಈ ವಿಷಯವನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ತಹಸೀಲ್ದಾರ್, ಜಿಲ್ಲಾಧಿಕಾರಿಗಳಿಗೆ ಸಾರ್ವಜನಿಕರು ಹಲವು ಬಾರಿ ಈ ಬಗ್ಗೆ ದೂರು ನೀಡಿದರೂ ಸಹ ಯಾವುದೇ ಕ್ರಮ ಇದುವರೆಗೆ ಕೈಗೊಂಡಿಲ್ಲ. ಕಾರಣ ಶ್ರೀ ಕನಕಾಚಲಪತಿ ದೇವಸ್ಥಾನದ ಅಭಿವೃದ್ಧಿಯ ದೃಷ್ಟಿಯಿಂದ ನಮಗೆ ನ್ಯಾಯವನ್ನು ಒದಗಿಸಿಕೊಡಬೇಕೆಂದು ಶ್ರೀ ಲಕ್ಷ್ಮೀ ಭೂವಿಹಾರ ಸ್ವಾಮಿ ಸಂಸ್ಥೆಯ ಪದಾಧಿಕಾರಿಗಳು ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಕನಕಾಚಲಪತಿ ಲಕ್ಷ್ಮೀ ನರಸಿಂಹಸ್ವಾಮಿ ಒಂದು ಕಾಡಿದ್ದು ಒಂದು ಬೇಡಿದ್ದು ನುಡಿ ಕೊಟ್ಟಂಥದ್ದು. ಆಪತ್ತು ಬಾಂಧವ ತಾಪತ್ರೆಲ್ಲ ಬಿಡಿಸಿಕೊಡ್ತಾ ನಡೆಸಿಕೊಡ್ತಾನೆ. ಇವತ್ತಿನ ಸಾವಿರ ಭಕ್ತರು ಲಕ್ಷ ಬಿಟ್ಟು 2 ಲಕ್ಷ 5 ಲಕ್ಷ 10 ಲಕ್ಷ ದಾಸಾಗ ಮಾಡ್ತಾನೆ ಹೇಳ್ಬಾರ್ದು. ಈ ಊರಿಗೆ ಕನಕಗಿರಿ ಎನ್ನುವ ಹೆಸರು ಏನಕ್ಕೆ ಬಂತಪ್ಪ ಅಂದರೆ, ಅನಾದಿ ಕಾಲದಲ್ಲಿ ಕನಕ ಮುನಿ ಎನ್ನುವಂತಹ ಋಷಿಗಳೊಬ್ಬರು ತನ್ನ ತಪಸ್ಸಿನಿಂದ ಚಿನ್ನದ ಮಳೆಯನ್ನೇ ಈ ಜಾಗದಲ್ಲಿ ಸುರಿಸಿದ್ರಂತೆ. ಆದ್ದರಿಂದ ಈ ಜಾಗಕ್ಕೆ ಕನಕಗಿರಿ ಎನ್ನುವ ಹೆಸರು ಬಂದಿದೆ. ಅಧ್ಯಕ್ಷರ? ಹೌದು ಸರ್, ನಾವೇ ಅಧ್ಯಕ್ಷ. ಮತ್ತೆ ಬೇರೆ ಹೇಳಿ ಸರ್, ಯಾರ್ಯಾರು ಏನು ಹೆಸರು ಹೇಳಿ. ಪಾಮಣ್ಣ 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 ನಿಮ್ಮ ಹೆಸರು ಇದು ಮಾಡ್ರೆ ಸರ್ ನೇಮ್ ಅಧ್ಯಕ್ಷರು ಮರಿಯಪ್ಪ ನಾಯಕ್. ನಾವು ಮೀಡಿಯಾಕ್ಕೆ ಬರ್ಬೇಕು. ದಯವಿಟ್ಟು ನಾವು ಹೇಳ್ಬೇಕು, ಬಂದ್ಬಿಟ್ಟು ಅವರು ಸಿಬ್ಬಂದಿ ಅವರು ಗೌರ್ಮೆಂಟ್ ನೌಕರ. ನಮ್ಮದು ಕನಕಗಿರಿ ಇದು ಕನಕಾಚಲಪತಿ ದೇವಸ್ಥಾನ ಬಂದು ಎ ಗ್ರೇಡ್ ದೇವಸ್ಥಾನ. ಎ ಗ್ರೇಡ್ ದೇವಸ್ಥಾನ ಒಬ್ಬರು ಗೌರ್ಮೆಂಟ್ ನೌಕರರಾಗಬೇಕು, ಎ ಗ್ರೇಡ್ ಇದ್ದವ್ರು ಬೇಕು, ಕಾರ್ಯನಿರ್ವಾಹಕರು. ಇಲ್ಲಿವರೆಗೂ 9 ವರ್ಷ ಆದರೂ ಇಲ್ಲಿವರೆಗೂ ಒಬ್ಬ ಎ ಗ್ರೇಡ್ ನೌಕರರಿಲ್ಲ. ಅದು ಏನಾಗಿದೆ ಅಂದರೆ ಸಿಬ್ಬಂದಿಯವರ ಅಧಿಕಾರ. ಸಿಬ್ಬಂದಿ ಅಂದರೆ ಅವರು ಧಾರ್ಮಿಕ ದತ್ತ ಇಲಾಖೆಯಿಂದ ಅವರು ಅಪಾಯಿಂಟ್ಮೆಂಟ್ ಆಗಬೇಕು, SDC ಆಗಬೇಕು, ಅವ್ರದೇ ಅಧಿಕಾರ. ಗೌರ್ಮೆಂಟ್ ಅದು ಎಂಡೋಮೆಂಟಿಗೆ ಹೋಗಿದೆ. ನಮ್ಮದು ದೇವಸ್ಥಾನ ಎಂಡೋಮೆಂಟ್ ಇದೆ. ಒಂದು ಗೌರ್ಮೆಂಟ್ ಒಬ್ಬರು ಯಾರೊಬ್ಬರು ಕಾರ್ಯನಿರ್ವಾಹಕರು ಬೇಕಲ್ಲ ಸರ್. ಇಲ್ಲಿವರೆಗೂ ಕಾರ್ಯನಿರ್ವಾಹಕರು, ಇಲ್ಲಿವರೆಗೂ ಸಿಬ್ಬಂದಿಗಳಿಂದಲೇ ನಡೆಸ್ತಾ ಇದ್ದಾರೆ. ಸಿಬ್ಬಂದಿಗಳಿಂದ ನಡೆಸ್ತಾ ಇದ್ದರೆ ನಮಗೆ ಇವತ್ತು ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂದರೆ ಇವು ಸಿಬ್ಬಂದಿಗಾಗಿ ವೇತನಾಗಿದೆ. ಅವರು ತನ್ನ ಸರ್ವಾಡಳಿತ ಧೋರಣೆ ಮಾಡ್ತಾ ಇದ್ದಾರೆ ಸ್ವಾಮಿ. ಆಮೇಲೆ ಹಗರಣ ನಿಮ್ಗೆ ಹೇಳ್ತೀನಿ, ಮುಂದಾಗ ಸಾವಿರಾರು ನಿಮಗೆ ಭಕ್ತರು ದವಸ ದಾನ ತಂದು ಕೊಡ್ತಾರೆ. ಅವ್ರು ಸಹಿತ ತಂದು ಸರಿಯಾಗಿ ಅದನ್ನ ಏನು ಮಾಡ್ತಾರೆ, ಇಲ್ಲಿಂದ ಬಂದಿದ್ದ ದೋಸದಾನ ಬೇರೆ ಇದಕ್ಕೆ ಮಾರಾಟ ಮಾಡ್ತಾರೆ. ಅದನ್ನು ಮಾರಾಟ ಮಾಡಿ ಏನು ಮಾಡ್ತಾನೆ ದುಡ್ಡು ಗೊತ್ತಿಲ್ಲ. ಇಲ್ಲಿವರೆಗೆ ಯಾರು ಕೇಳೋದಿಲ್ಲ. ದನಕರುಗಳು ಬರ್ತಾವೆ, ದನಕರುಗಳು ಲೆಕ್ಕ ಇಲ್ಲ. ಇಲ್ಲಿವರೆಗೆ ದನಕರುಗಳು ಏನು ಮಾಡ್ತಾವೆ ಅಂತ ಗೊತ್ತಿಲ್ಲ. ಅದಂತಲ್ಲ, ಅದು ಎಷ್ಟು ಕುಡಿಯೋ ನೀರಿನ ವ್ಯವಸ್ಥೆ ಇದೆ. ಬಂದ ಭಕ್ತಾದಿಗಳ ನೀರು ಕುಡಿಯೋಕೆ ಪರಿಸ್ಥಿತಿ ಭಾಳ ಕಷ್ಟ ಇದೆ. ಅಲ್ಲಿ ಬಂದು ಹೊರಗಡೆ ಬಂದು ನೀರು ಬಾಟ್ಲಿ ತೊಗೊಂಡು ನೀರು ಕುಡಿಯೋದು. ಅಲ್ಲಿ ಒಂದು 10 ಲಕ್ಷ ಕೊಟ್ಟು ಒಂದು ನೀರು ಹಾಕ್ತಾರೆ. ನೀರು ಗೌರ್ಮೆಂಟ್ ಕಡೆಯಿಂದ ಒಂದು ನೀರು ಹಾಕ್ತಾರೆ. ಇಲ್ಲಿವರೆಗೂ ನೀರು ಕುಡಿಯೋ ಯೋಜನೆ ಇಲ್ಲ. ಅಲ್ಲಿ ಒಳಗೆ ಎಲ್ಲ ವ್ಯವಸ್ಥೆ ಸಿಬ್ಬಂದಿಯವರು ಏನು ಮಾಡ್ತಾರೆ, ಸಿಬ್ಬಂದಿ
ಅಲ್ಲಿ ಅಕಸ್ಮಾತ್ ಎ ಗ್ರೇಡ್ ಒಬ್ಬರು ಯಾರು ಒಬ್ಬರು ಕಾರ್ಯನಿರ್ವಾಹಕ ಇದ್ದಿದ್ರೆ ಅವತ್ತು ಅಲ್ಲಿ ಇವತ್ತೆಲ್ಲ ಸರಿಪಡಿಸಿದ್ರು. ಇವತ್ತು ತಹಸೀಲ್ದಾರ್ ಅಲ್ಲೇ ಇರ್ತಾರೆ. ತಹಸೀಲ್ದಾರ್ ಇಲ್ಲಿವರೆಗೆ ಯಾವಾಗ ಕ್ರಮ ಕೈಗೊಂಡು ತಹಸೀಲ್ದಾರ್ ಏನು ಮಾಡ್ತಾರೆ ಇಲ್ಲಿವರೆಗೂ ಏನು ಮಾಡಿಲ್ಲ. ಆಮೇಲೆ ಅಲ್ಲಿಂದ ಏನಾಗಿತ್ತು ಅಂದರೆ ಬಂದಿರ್ತಕ್ಕಂಥ ಸಾರ್ವಜನಿಕರು ಅಲ್ಲಿನ ಭಕ್ತಾದಿಗಳು ಬರ್ತಾರೆ. ಭಕ್ತಾದ ಸರಿಯಾದ ಮಕ್ಕಳ ವ್ಯವಸ್ಥೆ ಇಲ್ಲ, ಶೌಚಾಲಯ ಇಲ್ಲ, ಮೂಲಭೂತ ಸೌಕರ್ಯ ಇಲ್ಲ, ಕುಂದ್ರಕ್ಕೆ ಬೈ ಬೇಕಾದಷ್ಟು ಜಾಗ ಅವ್ರು ಶೌಚಾಲಯ ಬಂದಿರ್ತಾರೆ. ರಾತ್ರಿ ವಸ್ತಿ ಆಗಿ ಹೋಗ್ತಾರೆ. ಬಂದಾಗ ಅವ್ರ ಪರಿಸ್ಥಿತಿ ಹೇಳಿದ್ರು, ಬೆಳಗ್ಗೆ ಅವ್ರಿಗೆ ಸ್ನಾನ ಮಾಡೋಕ್ಕಾಯ್ತು, ರೂಮ್ ಇಲ್ಲ, ರೂಮ್ ಇದ್ರೂ ಸರಿಯಾದ ರೂಮ್ ಇದ್ರೂ ಅದು ಸರಿಯಾಗಿ ಬಳಕೆ ಆಗಿಲ್ಲ. ಅದು ಅಲ್ಲೇ ಕಟ್ಟಲ್ಲ, ಅಲ್ಲೇ ಹೊಲಸು ಮಾಡ್ತಾರೆ. ಅದನ್ನ ಯಾರು ಕೇಳಲ್ಲ. ಇಲ್ಲಿವರೆಗೆ ಇದೇ ತಹಶೀಲ್ದಾರ್ ಅಂದರೆ ಅವ್ರು ಏನು ಮಾಡೋಕ್ಕಾಗ್ತಾ ಇಲ್ಲ ಅವ್ರಿಗೆ. ಯಾಕಂದ್ರೆ ಇವರು ಅಧಿಕಾರಿಗಳು ತಮ್ಮದೇ ಸಿಬ್ಬಂದಿಗಳ ಏನಂತ ಅದು ಮಾತು ಕೇಳ್ತಾರೆ. ಇವರು ತಹಶೀಲ್ದಾರ್ ಒಬ್ಬರು ಒಂದು ಮಾತಾಡ್ತಾರೆ. ಇದನ್ನೆಲ್ಲ ನಾವು ಡಿ ಸಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿವಿ. ಡಿ ಸಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟು ಡಿ ಸಿ ಅವ್ರು ಏನು ಮಾಡಿದ್ರು, ಇಲ್ಲಿವರೆಗೆ ಡಿ ಸಿ ಅವ್ರು ಒಂದು ಕ್ರಮ ತೆಗೆದರು. ಅದೊಂದು ಡಿ ಸಿ ಅವ್ರು ಏನು ಮಾಡಿದ್ರು, ಎ ಸಿ ಅವ್ರಿಗೆ ಅವ್ರು ಸೂಚನೆ ಕೊಟ್ಟು ಎ ಸಿ ಅವ್ರಿಗೆ 8 ತಿಂಗಳಾಯ್ತು ಕೊಟ್ಟು ಇಲ್ಲಿವರೆಗೆ ಒಂದು ಕ್ರಮ ಕೈಗೊಂಡಿಲ್ಲ. ಯಾರು ಎ ಸಿ ಅವರು ಒಂದು ಕ್ರಮ ನಿನ್ನೆ ನಿನ್ನೆ ಏರಿಂಗ್ ನಾನು ಮುಗಿಸ್ಕೊಂಡು ಬಂದಿನಿ. ಅವತ್ತು ಹೇಳ್ತಾರೆ, ಇವತ್ತು ಹೇಳ್ತಾರೆ, ಇದನ್ನ ಮಾಡ್ತಾರೆ, ಅದನ್ನ ಮಾಡ್ತಾರೆ. ಇವತ್ತು 8 ತಿಂಗಳದೊಳಗೆ ಏನು ಮಾಡಿದ್ರು? 8 ತಿಂಗಳ ಈ ಕ್ರಮ ಅಲ್ಲ. 8 ತಿಂಗಳ ನಾವು ಕಂಪ್ಲೇಂಟ್ ಕೊಟ್ಟು ನಾವು ಕಂಪ್ಲೇಂಟ್ ಕೊಟ್ಟರೆ 1 ತಿಂಗಳದಲ್ಲೇ ನಾವು ಇದು ಮಾಡಬೇಕು, ಮಾಡೋದಿಲ್ಲ ಸರ್. 1 ತಿಂಗಳದಲ್ಲೇ ಕ್ರಮ ಮಾಡ್ತೀವಿ. ಇಲ್ಲಿವರೆಗೆ 8 ತಿಂಗಳಾದ ಕ್ರಮ ಕೈ ಅಂತಂದ್ರೆ ಇದು ಏನು ಸರ್? ಅಧಿಕಾರಿಗಳ ದರ್ಬಾರನ ಇದು ಅಧಿಕಾರಿ ತಮ್ಮದೇ ತಾವು ಮಾಡ್ತಾರೆ. ಆಮೇಲೆ ಇಲ್ಲಿವರೆಗೆ ನಾವು ನಮ್ಮ ಮಿನಿಸ್ಟ್ರಿಗೆ ನಾವು ಒಂದು ಲೆಟರ್ ಕೊಟ್ಟಿದ್ವಿ. ಮಿನಿಸ್ಟ್ರಿಗೆ ಒಂದು ಲೆಟರ್ ಕೊಟ್ಟು ಅವ್ರು ಟ್ರಾನ್ಸ್ಫರ್ ಮಾಡೋದು ಹೇಳಿದ್ವಿ. ಅವರು ಇಲ್ಲಿವರೆಗೆ ಅವ್ರೇನೋ ಜಾತಿ ಮುಗಿದ ಅಂತೇಳಪ್ಪ, ಹೊಸ ಯಾರು ಬರ್ತಾರೆ ನೋಡಮ್ಮ, ಮತ್ತೆ ಜಾತಿ ಹೊಸದಾಗಿ ಬಂದವರಿಗೆ ಜಾತಿ ಗೊತ್ತಾಗಲ್ಲ, ಎ ಗ್ರೇಡ್ ಬಂದವರಿಗೆ ಅದು ಹಿಂದೆ ಇರ್ತಕ್ಕಂಥವ್ರಿಗೆ ಗೊತ್ತಿರುತ್ತೆ, ಹೊಸದಾಗಿ ಬಂದವ್ರಿಗೆ ಗೊತ್ತಾಗಲ್ಲ. ಜಾತಿ ಹೋಗಿ 2 ತಿಂಗಳ ಸರ್, ಇಲ್ಲಿವರೆಗೂ ಯಾರು ಅದಕ್ಕೆ ಏನು ಮಾಡ್ತಾರೆ. ಈಗ ಮಿನಿಸ್ಟ್ರಿಗೆ ಲೆಟರ್ ಕೊಟ್ಟಿದ್ವಿ, ಎಲ್ಲ ಮಾಡಿದ್ವಿ. ಕೊಟ್ಟಿದ್ದು ನಮ್ಮ ಕಡೆ ಲೆಟರ್ ಇದೆ, ಮಿನಿಸ್ಟ್ರಿಗೆ ಲೆಟರ್ ಕೊಟ್ಟಿದ್ವಿ, ಲೆಟರ್ ಮಾಡಿ ಎಲ್ಲ ಇದೆ ನಮ್ಮ ಕಡೆ ದಾಖಲಾತಿ ಎಲ್ಲ ಇದೆ ಸರ್. ಇಲ್ಲಿವರೆಗೂ ಸಾರ್ವಜನಿಕ ಪ್ರತಿಯೊಬ್ಬರು ಹೇಳ್ತಾರೆ ಸರ್, ಬನ್ನಿ ಸರ್ ನಮ್ಮೂರಿಗೆ ಕೇಳ್ರಿ, ಆ ಸ್ವಾಮಿ ತೆಗೀರಿ ಫಸ್ಟ್ ಅಂತ. ಆದರೆ ಈ ಕೋಟಿಗಟ್ಟಲೆ ಇಲ್ಲಿ ಸರ್, ಈಗ ಅವ್ನು ಬೇನಾಮಿ ಆಸ್ತಿ ಅವ್ನಿಗೆ ಬರೋದು 25,000 ರೂಪಾಯಿ. ಮನುಷ್ಯ 25,000 ರೂಪಾಯಿ ಆಗಿದ್ರೆ ಮನೆ ನಡೆಸೋಕ್ಕಾಗಲ್ಲ. ಜಲ್ದಿ ಮಾತಾಡ್ತಿರ್ತಾರೆ, ಗೌರ್ಮೆಂಟ್ ಸಿಬ್ಬಂದಿ ಇರ್ತಾರೆ. ಇವರು 60 ಲಕ್ಷ 70 ಲಕ್ಷ ಮನೆ ಕಟ್ಟಿಸ್ತಾರೆ. ಲಿಂಗಸೂರು ತಾಲೂಕಿನ ಎಳ್ಳೋಣಿ ಗ್ರಾಮದಾಗ ಇವರು ಅಲ್ಲಿ ಮನೆ ಕಟ್ಟಿಸ್ಯಾರ. ಆಮೇಲೆ ಇಲ್ಲೇ ಕುಷ್ಟಿಗ ಪ್ಲಾಟು, ಬಳ್ಳಾರಿ ಪ್ಲಾಟು, ಹಾಲಿ ಪ್ಲಾಟು, ಮತ್ತೆ ಎಲ್ಲಿಂದ ಬಂದ ಸರ್ ದುಡ್ಡು? ಎಲ್ಲಿಂದ ಬಂದ ದುಡ್ಡು? ಯಾರು ಕೊಟ್ಟರು? ಸರ್ಕಾರ ದುಡ್ಡಾಗ ಅಲ್ಲಿ ಕನಕಾಚಲಪತಿ ದೇವಸ್ಥಾನ ಸಮಿತಿ ದುಡ್ಡೆಲ್ಲ ಕಟ್ಟಬೇಕಲ್ಲ, ಬೇರೆ ದಾರಿಯಲ್ಲಿತ್ತು ಸರ್. ನಮ್ಮ ಆರೋಪ ಇಷ್ಟೇ, ಅವರನ್ನ ನೀವು ಫಸ್ಟ್ ತನಿಖೆ ಮಾಡಿ. ನಾವು ಡಿ ಸಿ ಅವ್ರಿಗೆ ಕೊಟ್ಟಿವಿ, ಎ ಸಿ ಅವ್ರಿಗೆ ಕೊಟ್ಟಿವಿ, ತಹಶೀಲ್ದಾರ್ಗೂ ಎಲ್ಲ ಸಾರ್ವಜನಿಕ ಕೊಟ್ಟರು. ಬಟ್ ಯಾರು ಇಲ್ಲಿವರೆಗೂ ಕ್ರಮ. ಅದಕ್ಕೆ ನಾವು ಮೀಡಿಯಾದಿಂದ ಬಂದ್ವಿ. ನೀವು ನಮ್ಗೆ ಸಹಾಯ ಬೇಕು, ಅಷ್ಟೇ. ನಾನು ನಿಮ್ಗೆ ಸಹಾಯ ಕೊಡಬೇಕು, ನೀವು ನಮ್ಗೆ ಸಹಕಾರ ಮಾಡಬೇಕು. ನಮಗೆ ಈ ಸುದ್ದಿಯನ್ನು ರಾಜ್ಯ ಮಟ್ಟದಲ್ಲಿ ಮಾಡಿ ದಯವಿಟ್ಟು ಇದು ಮಾಡಿ ಎಲ್ಲರಿಗೂ ಗೊತ್ತಾಗುತ್ತೆ ದಯವಿಟ್ಟು. ಏನಂತಂದ್ರೆ ನಮ್ಮ ಕನಗಿರಿ ಪರಿಸ್ಥಿತಿ ಏನಾಗಿದೆ ಅಂದರೆ 9 ವರ್ಷದ ತೇರು ಮಾಡಿದ್ರು, 1 ಕೋಟಿ ರೂಪಾಯಿ ಕೊಟ್ಟು ತೇರು ಮಾಡಿದ್ರು. ಆ ತೇರಿನ ಲೆಕ್ಕ ಇಲ್ಲಿವರೆಗೆ ಯಾರಿಗೆ ಗೊತ್ತಿಲ್ಲ, ಅದ್ರಲ್ಲಿ ಎಷ್ಟು ಹಗರಣ ಆಗಿದೆ ಅಂತ ಗೊತ್ತಿಲ್ಲ. 1 ಕೋಟಿ ರೂಪಾಯಿ ತೇರು ಮಿಷನ್ಗೆ. ಆ ತೇರು ಹೊಸ ತೇರಿದೆ, ಅದ್ರ ಮಿಷನ್ ಎಳ್ಕಡೆ ಹೋಗಿ ಒಂದು ಮಿಷನ್ ಮಾಡ್ಯಾರ. ಮಿಷನ್ ಮಾಡಿ ಆ ಮಿಷನ್ನಿಗೆ 1 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು. ಅದ್ರ ಲೆಕ್ಕಪತ್ರ ಇಲ್ಲ. ಇದನ್ನು ಕೇಳೋದಿಲ್ಲ ನಮ್ಮೂರಲ್ಲಿ. ನಾವು ಇಷ್ಟು ಸಲ ಸಾರ್ವಜನಿಕರು ಹೋಗಿ ತಹಶೀಲ್ದಾರ್ಗೂ ಲೆಟರ್ ಕೊಟ್ಟಿವಿ, ಎ ಸಿ ಅವ್ರಿಗೆ ಲೆಟರ್ ಕೊಟ್ಟಿವಿ, ಮತ್ತೆ ನಾವು ಡಿ ಸಿ ಅವ್ರಿಗೆ ಲೆಟರ್ ಕೊಟ್ಟಿವಿ. ಅವರೆಲ್ಲರಿಗೂ ಕೊಟ್ಟರೆ ಯಾರು ಫಾಯ್ದಲ್ಲ ಸರ್. ಏನು ಬಗ್ಗೆ MLA ಅಂತಂದ್ರೆ ನಮ್ಮ ಶಿವರಾಜ್ ತಂಗಡಿಯವ್ರಿಗೆ ಕೊಟ್ಟಿವಿ, ಮಿನಿಸ್ಟರ್ ಅವರು ಆ ಮಿನಿಸ್ಟರ್ ಅಂದರೆ ಅವ್ರಿಗೊಂದು ಲೆಟರ್ ಮಾಡಿಸ್ವಿ. ಅಲ್ಲಿಂದ ನಾವು ಟಿಪ್ಪಣಿ ಕೊಟ್ಟಿವಿ ಸರ್, ಡಿ ಸಿ ಅವರಿಗೆ ಟಿಪ್ಪಣಿ ಬರ್ತೀವಿ. ಯಾರೋ ಶಿವರಾಜ್ ತಂಗಡಿಯವ್ರು ಟಿಪ್ಪಣಿ ಕೊಟ್ಟು ಡಿ ಸಿ ಅವ್ರಿಗೆ ಲೆಟರ್ ಮಾಡಿದರೆ ಡಿ ಸಿ ಅವರು ಒಂದು ಕಸಬಿಟ್ಟಿಗೆ ಹೋದ್ರು, ಕ್ಯಾರೆ ಆಗಲಿಲ್ಲ ಅಂದರೆ ಮತ್ತೆ ಏನು ಸರ್ ಇದು? ಅಂದರೆ ಕನಕಗಿರಿ ಬಗ್ಗೆ ಇವರು MLA ಅವರಿಗೆ ಏನು ಅವ್ರಿಗೆ ಕಾಳಜಿನೇ ಇಲ್ವಾ? ಅಂದರೆ ತಹಶೀಲ್ದಾರ್ ಅಲ್ಲೇ ಇರ್ತಕ್ಕಂಥ ತಹಶೀಲ್ದಾರ್ಗೆ ಕಾಳಜಿಲ್ವಾ? ಡಿ ಸಿ ಅವ್ರಿಗೆ ಕಾಳಜಿಲ್ಲ ಸರ್. ಇದನ್ನು ಧಾರ್ಮಿಕ ದತ್ತಾಲಿಕೆ ಬೆಂಗಳೂರು ಬಸವರಾಜೇಂದ್ರ ಅವ್ರಿಗೆ ಕೊಟ್ಟು ಬಂದು ಲೆಟರ್ ಕೊಟ್ಟು ಬಂದ್ರಿ. ಅವ್ರು ಏನಂತ ಸರ್, ಅಲ್ಲಿ ಬಸವರಾಜೇಂದ್ರ ಅವ್ರು ಲೆಟರ್ ಕೊಟ್ಟರೆ ನಾನು ಆಯಿತು ಯಾರೋ ಧಾರ್ಮಿಕ ದತ್ತಾಲಿಕೆ ಆಯಿತು ನಾವು ಕೊಟ್ಟು ಬಂದ್ರೆ ಅವ್ರು ಏನಂದ್ರು, ಇಲ್ಲವೇ ನಾವು ಮಾಡಕ್ಕೆ ಬರಲ್ಲ, ನೀವಲ್ಲಿ ನಿಮ್ಮ ಡಿ ಸಿ ನಿಮ್ಮ ಕನ್ಸರ್ನ್ ಡಿ ಸಿನ ನೀವು ಮಾಡಬೇಕು, ನಮ್ಮ ಕಡೆ ಮಾಡೋಕ್ಕಾಗಲ್ಲ, ನಾವು ಹೇಳ್ಬೋದು ಅಷ್ಟೇ, ನೀವೇನು ಅಲ್ಲೇ ಮಾಡ್ಕೋಬೇಕಂತ ಅವ್ರು ಹೇಳ್ತಾರೆ ಸರ್. ನಾವು ಎಲ್ಲಿ ಹೋಗ್ಬೇಕು ಸರ್ ಹೇಳಿ ಸರ್? ಅಲ್ಲ ನನ್ನ ಮನೆದಲ್ಲ ಇದು, ಇವ್ರ ಮನೆ ಯಾರು ಮನೆದಲ್ಲ, ನನ್ನ ಸ್ವಂತದ್ದಲ್ಲ. ನಾನು ಸಾರ್ವಜನಿಕವಾಗಿ ನಮ್ಮ ದೇವಸ್ಥಾನ ಅಭಿವೃದ್ಧಿ ಇರಬೇಕು, ನಮ್ಮ ದೇವಸ್ಥಾನದ ಹೆಸರು ಇರಬೇಕು. ಇಲ್ಲಿವರೆಗೆ ಎಷ್ಟೆಷ್ಟೋ ಜನ ಎಲ್ಲಿಂದ ಬರ್ತೀವಿ, ಇವತ್ತು ಅಮಾಸಿ ಬರ್ರಿ, ಇವತ್ತು 1000 ಜನ ಸಂಖ್ಯೆ ಬರ್ತಾರೆ ಜನ, ಎಷ್ಟೋ ಜನ ಸಂಖ್ಯೆ ಬರ್ತಾರೆ. ಬಟ್ ಅಲ್ಲಿ ಬಂದವರಿಗೆ ಸರಿಯಾದ ಇವತ್ತು ಬರೀ ತೋರಿಸಿನಿಗೆ ಅಲ್ಲಿ ಒಬ್ಬ ಪೊಲೀಸ್ ವ್ಯವಸ್ಥೆ ಇಲ್ಲ, ಒಂದು ಸೆಕ್ಯೂರಿಟಿ ಗಾರ್ಡ್ ವ್ಯವಸ್ಥೆ ಇಲ್ಲ. ಇವತ್ತು ಸೆಕ್ಯೂರಿಟಿ ಗಾರ್ಡ್ ವ್ಯವಸ್ಥೆ ಇದ್ದಾರೆ, ಆ ಸೆಕ್ಯೂರಿಟಿ ಗಾರ್ಡ್ ವ್ಯವಸ್ಥೆ ಕಂಪ್ಯೂಟರ್ದಾಗ ಕುಂದಿರ್ತಾನೆ ನೋಡಿ. ಸೆಕ್ಯೂರಿಟಿ ಗಾರ್ಡ್ ಅವ್ನು ನಮ್ಮ ಕನಕಗಿರಿ ಇದರಿಂದ ಕನ್ನಡ ಒಬ್ಬ ಇವರಿದ್ದಾರೆ ಸೆಕ್ಯೂರಿಟಿ ಗಾರ್ಡ್. ಅವ್ರು ಏನು ಮಾಡ್ತಾರೆ, ಅವರು ಅಲ್ಲಿ ಕುಂದ್ರದೇ ಅಲ್ಲ, ಅವ್ನು ಸೆಕ್ಯೂರಿಟಿ ಒಂದಿನ ಡ್ರೆಸ್ ಹಾಕ
ಒಂದು ದಿನ ಡ್ರೆಸ್ ಹಾಕಲ್ಲ, ಅವ್ನು ಹೊರಗೆ ನಿಲ್ಲಂದೆ ಅವ್ನು ಬಂದು ಒಳಗಡೆ ಇರುತ್ತೆ ಮಾಡ್ತಾರೆ. ಅಂದ್ರೆ ಏನಾಗಿದೆ ಸರ್, ಇದು ಈ ಅಧಿಕಾರಿಗಳು ಇಲ್ಲಲ್ಲ, ಗೌರ್ಮೆಂಟ್ ಯಾರೋ ಅದಕ್ಕೆ ಎ ಗ್ರೇಡ್ ಒಬ್ಬ ಅಧಿಕಾರಿಗಳು ಎಲ್ಲರೂ ಮಾತಾಡ್ತಾರೆ. ಅಲ್ಲಿ ಸಿಬ್ಬಂದಿಗಳೇ ಅಧಿಕಾರ, ಸಿಬ್ಬಂದಿಗಳಿಗೆಲ್ಲ ಸಿಬ್ಬಂದಿಗಳಿಗೆ ಅಲ್ಲಿ ಕಸ ಬೆಳೆಯೋರು ಸಿಬ್ಬಂದಿ ಎಲ್ಲ ಸಿಬ್ಬಂದಿಗಳೇ ಅಧಿಕಾರ. ಯಾವ ಒಬ್ಬ ಗೌರ್ಮೆಂಟ್ ಸರ್ವೆಂಟ್ಗಳು ಇಲ್ಲ, ಅಲ್ಲಿ ಎ ಗ್ರೇಡ್ ಇರೋದು. ಈಗ ಪರಿಸ್ಥಿತಿ ಹಿಂಗಾಗಬೇಕು ಅಂದರೆ ನಮ್ಮ ಕನಗಿರಿ ಪರಿಸ್ಥಿತಿ ಏನಾಗುತ್ತೆ ಸರ್? ನಮ್ಮ ಕನಗಿರಿ ಈಗ ನಾವು ಸಾರ್ವಜನಿಕರೇ ಮಾಡಲಿಲ್ಲ ಅಂದರೆ, ಸಾರ್ವಜನಿಕ ಇಷ್ಟು ಆರೋಪ ಮಾಡಿ ಇಷ್ಟೆಲ್ಲ ಮಾಡಿದ್ರು, ಅಧಿಕಾರ 9 ತಿಂಗಳ ವರ್ಷಗಟ್ಟಲೆ ಆದರು, ಸಾರ್ವಜನಿಕರು ಇಷ್ಟೆಲ್ಲ ಮಾಡಿದ್ರು, ಅದು ಯಾರು ಕ್ಯಾರೆ ಅಂತ ಇಲ್ಲ ಸರ್. ಮತ್ತು ಅಧಿಕಾರಿಗಳು ಕ್ಯಾರೆ ಅಲ್ಲ, ಇನ್ನು ನಾವೆಲ್ಲ ಹೋಗ್ತೀವಿ ಸರ್, ಯಾರು ಕೇಳ್ತೀವಿ ನಾವು ಮಿನಿಸ್ಟ್ರ್ ತಕ್ಕ ಹೋದ್ವಿ, ಅಧಿಕಾರಿಗಳು ತಕ್ಕ ಹೋದ್ವಿ, ಸಂಬಂಧಪಟ್ಟ ಅಧಿಕಾರಿ ತಹಸೀಲ್ದಾರ್ ತಗೊಂಡು ಹೋಗಿ, ಮತ್ತು ನಾವು ಡಿ ಸಿ ಅವ್ರು ಹೋಗ್ತೀವಿ. ಈಗ ನಾವು ಇನ್ನು ಬರ್ಬೇಕಾಯ್ತು ಯಾರು ಬರ ನಿಮ್ಮ ಹತ್ರ ಬರ್ಬೇಕು, ಬೇರೆ ದಾರಿಲ್ಲ ನಮಗೆ. ಈಗ ನೀವೇ ನಮಗೆ ಏನಂದ್ರೆ ನೀವು ನಮ್ಮ ದಾರಿ ತೋರಿಸ್ಬೇಕು. ಈಗ ನಮ್ಮ ಮುಂದಿನ ಏನಾಯ್ತು, ನೀವು ಇದನ್ನ ರಾಜ್ಯ ಮಟ್ಟದಲ್ಲಿ ನಮಗೆ ಇದು ಪ್ರಚಾರ ಮಾಡಿ ಇದು ಅವ್ರಿಗೆ ತಕ್ಕ ಪಾಠ ಕಲಿಸ್ಬೇಕು. ಯಾರು ಇದರಲ್ಲಿ ಶಾಮಿಲಿದ್ದಾರೆ, ಯಾರ್ಯಾರು ಇದ್ದಾರೆ ಎಲ್ಲರೂ ಬರಬೇಕು ಅಷ್ಟೇ. ನನ್ನ ಕ್ರಮ ಜರುಗಿಸ್ಬೇಕು. ಆ ಸ್ವಾಮಿ ಮೇಲೆ ಫಸ್ಟ್ ನಮಗೆ ಸ್ವಾಮಿ ಮೇಲೆ ಮಕ್ಕಳಿಗೆ ಏನು ಮಾಡ್ತಾರೆ ಗೊತ್ತು, ಫಸ್ಟ್ ತನಿಖೆ ಆಗುತ್ತೆ. ತನಿಖೆ ಆದಮೇಲೆ ಅವ್ನು ಸಸ್ಪೆಂಡ್ ಆಗ್ತಾರೆ. ನಮ್ಮ ಒಂದು ಕೋರಿಕೆ ಇನ್ನು ಭಾಳಷ್ಟು ಸರ್, ಅವ್ರಿಗೆ ಹೇಳಿದ್ರೆ ಒಂದಲ್ಲ ಹೇಳಿದ್ರು ಭಾಳಷ್ಟು ಇದೆ ಸರ್. ಈಗ ಅವ್ರು ನಕಲಿ ಬಿಲ್ ಸೃಷ್ಟಿ ಮಾಡ್ತಾರೆ ಸರ್. ಈ ಫೋನ್ ಪೇ ಯಾರೊಬ್ಬರು ಭಕ್ತರು ಎಲ್ಲೋ ದೂರದಿಂದ ಬಂದಿರ್ತಾರೆ, ಅವ್ರು ಏನು ಮಾಡ್ತಾರೆ ಸರ್, ನಮ್ಮ ನಂಬರ್ ತೋರಿ ನಮ್ಮ ನಂಬರ್ಗೆ ದುಡ್ಡು ಹಾಕ್ತಾರೆ ಅಂತ ಹೇಳ್ತಾರೆ. ಅವ್ರು ತಮ್ಮ ನಂಬರ್ಗೆ ದುಡ್ಡು ಹಾಕ್ಸಿ ಅವ್ರಿಗೆ ಏನೋ ಒಂದು ರಸೀದ್ ಕಳಿಸ್ತಾರೆ. ಇಂಥವೆಲ್ಲ ಭಾಳಷ್ಟು ಒಂದಲ್ಲ ಸಾಕಷ್ಟು. ಇದನ್ನೆಲ್ಲ ಯಾರು ಕೇಳೋದಿಲ್ಲ ಸರ್. ಅಲ್ಲ, ಒಂದು ಎ ಗ್ರೇಡ್ ದೇವಸ್ಥಾನ, ನಮ್ಮೂರು 2ನೇ ತಿರುಪತಿ, 8 ವರ್ಷ ಇತಿಹಾಸ ಐತೆ, ಇದಕ್ಕೇನು ಬೆಲೆ ಇಲ್ಲ ಸರ್. ಯಾರು ಕೇಳ್ತೀವಿ? ಈ ಅಧಿಕಾರಿಗಳು ಸುಮ್ಮನೆ ಮುಚ್ಚಿಕೊಂಡು ಎಲ್ಲ ಸುಮ್ಮನೆ ಕುಂತು ನಾವು ಸಾರ್ವಜನಿಕರು ಸುಮ್ಮನೆ ಕುಂದ್ರಕ್ಕೆ ಆಗಲ್ಲ ಸರ್. ಈಗ ನಾವು ಭಕ್ತರು, ನಾವು ಕನಕಗಿರಿ, ನಮ್ಮ ಕಲೆ ಹುಟ್ಟಿ ಅಲ್ಲೇ ಬೆಳೆದವರು, ನಾವು ಕನಕಗಿರಿ, ನಾವು ಕನಕಚಲ ಭಕ್ತರು. ನಾವು ಬಂದರಿಗೆ ಭಾಳ ನೋಡ್ತೀವಿ, ನೋವಾಗುತ್ತೆ ಪಾಪ. ಎಷ್ಟೋ ಜನ ಬರ್ತಾರೆ ಸರ್, ಬಂದವರು ಶೌಚಾಲಯ ಇರಲಾರ್ದೆ ಅವೆಲ್ಲ ಹೊಲಸರ ನೋಡಿ ಹೊರಗಡೆ ಶೌಚಾಲಯಕ್ಕೆ ಹೋಗ್ತಾರೆ. ಈಗ ಎಷ್ಟೋ ಈ ಮಾಡಿದ್ದು ಹೊಸ ಮೊನ್ನೆ ಒಂದು ಕಟ್ಟಡ ಮಾಡಿ, ಆ ಕಟ್ಟಡ ಮಾಡಿದ್ದನ್ನ ಅಲ್ಲಿ ಇನ್ಸ್ಪೆಕ್ಟರ್ ಆಗ್ತಾರೆ ಸರ್. ಇನ್ಸ್ಪೆಕ್ಟರ್ ಇವೆಲ್ಲ ಏನು ಸರ್ ಕಟ್ಟಡ. ತಹಸೀಲ್ದಾರ್ ಏನು ಮಾಡ್ತಾರೆ ಸರ್? ತಹಸೀಲ್ದಾರ್ ಏನು ಮಾಡ್ತಾರೆ? ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಏನು ಮಾಡ್ತಾರೆ ಸರ್? ಎಷ್ಟೋ ಕನಕಾಚಲ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಎಷ್ಟೋ ಜಾಗಗಳನ್ನ ಅಕ್ರಮ ಮಾಡ್ಕೊಂಡಿದ್ದಾರೆ ಸರ್. ಯಾರು ಕೇಳಬೇಕು? ಅವ್ರನ್ನ ದಯವಿಟ್ಟು ಅವ್ರನ್ನ ತನಿಖೆ ಮಾಡಕ್ಕೆ ಆಗ್ರಹ ಮಾಡಿ, ತನಿಖೆ ಮಾಡಿ ಆಗ್ರಹ ಮಾಡಿ. ಅವ್ರ ಆರೋಪ ಮಾಡಕ್ಕೆ ಒಟ್ಟು ಜಾಗನ ತೆಗೆದ್ಬಿಟ್ಟು ಯಾವ್ಯಾವ ಎಲ್ಲಿದ್ದು ಜಾಗ ತೋರಿಸ್ಬೇಕು ಅಂತ ಏನು ಸರ್. ಇದು ಎಲ್ಲ ಈಗ ಇದ್ದಂಥ ಪಾಯಸ್ಗಳಂತ ಎಲ್ಲ ಇದು ಸರ್ಕಾರ ಮಾಡ್ತಾರೆ, ತನಿಖೆ ಮಾಡಿ ಸೂರ್ಯ